ಅಗಳಿ ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ಬೇಸಿಗೆ ಶಿಬಿರ ನಡೀತಿದ್ದ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಹೋಗಿದ್ದೆ. ಆಗ ದೇವಸ್ಥಾನದಲ್ಲಿ ಒಂದು ಹುಡುಗಿಗೆ ಕುಂಭ ವಿವಾಹದ ಒಂದು ಪೂಜಾ ವಿಧಿವಿಧಾನಗಳು ನಡೆಯುತ್ತಿತ್ತು. ಆಗ ಕುಂಭ ವಿವಾಹ ನಡೆಯುವಾಗ ಆ ಹುಡುಗಿಗೆ ದಾರೆ ಎರೆಯುವ ಪದ್ಧತಿ ಇದೆ. ಆ ದಾರೆ ಎರೆಯುವ ಕಾರ್ಯಕ್ಕೆ ಅರ್ಚಕರು ನನ್ನನ್ನು ಬರಲಿಕ್ಕೆ ಹೇಳಿದರು. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಹುಡುಗಿಗೆ ದಾರೆ ಎರೆಯುವ ಕಾರ್ಯವನ್ನು ಮಾಡಿದೆ. ನಮ್ಮ ದೇವಸ್ಥಾನದಲ್ಲಿ ಎಲ್ಲ ಥರದ ನವಗ್ರಹ ಶಾಂತಿಗಳು, ಕುಜದೋಷ ಪರಿಹಾರದ ಪೂಜೆ, ಕುಂಭ ವಿವಾಹ, ರಂಭಾ ವಿವಾಹ, ಅರ್ಕ ವಿವಾಹ, ಹೀಗೆ ಅನೇಕ ಥರದ ಪೂಜಾ ಕಾರ್ಯಕ್ರಮಗಳನ್ನು ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀಯುತ ಗಣೇಶ್ ಭಟ್ ಮಾಡವ್ ಮತ್ತು ನಮ್ಮ ದೇವಸ್ಥಾನದ ಅರ್ಚಕರಾದ ಶ್ರೀಯುತ ಈಶ್ವರಚಂದ್ರ ಭಟ್ ಇವರು ನೆರವೇರಿಸಿಕೊಡ್ತಾರೆ. ಬಹಳ ಅಚ್ಚುಕಟ್ಟಾಗಿ ಪೂಜಾ ವಿಧಿವಿಧಾನಗಳು ಬಹಳ ಕ್ರಮವತ್ತಾಗಿ ನಮ್ಮ ದೇವಸ್ಥಾನದಲ್ಲಿ ಆಗ್ತದೆ. ಶತಮಾನಂ ಭವತಿ ಯದಾಯು ಪುರುಷಶ್ಚತೆ ಗಿರಿಜಾಯುಷ್ಯೇವೇಂದ್ರಿಯೇ ಶತಮಾನಂ ಭವತಿ ಯದಾಯು ಪುರುಷಶ್ಚತೇಂದ್ರಿಯೇ ಪ್ರತಿಷ್ಠತಿ. ಕರಿಮಣಿಯನ್ನು ಇಲ್ಲಿ ಬಿಡಿ. ಆ ಕರಿಮಣಿಯನ್ನು ಕೆಳಗಡೆ ಹಾಕಿ ಅಲ್ಲಿಗೆ. ಹಾಗೆ ಮಾಲೆಯನ್ನು ಹಾಗೆ ತುಂಡು ಮಾಡಿ ಹೀಗೆ ತುಂಡು ಮಾಡಿ ಹಾಗೆ ಕಟ್ ಮಾಡಿ. ಸಮಸ್ತ ದ್ವಿವಿವಾಹ ದೋಷ ಪರಿಹಾರೋ ಅಸ್ತು.
ಹಿಡ್ಕೊಳ್ಳಿ. ಹಾ, ಇದೆ. ಇಲ್ಲಿ ಅದು ಸರಿಯಾಗಿ ಹೀಗೆ ಬನ್ನಿ. ಹೀಗೆ ಬನ್ನಿ. ಅಲ್ಲಿ ಹಾ, ಆ ಭಾಗದಲ್ಲಿ ಅಲ್ಲಿ ಇಳಿದ ಮೇಲೆ ತಲೆ ಇಟ್ಟರೆ ಮೆಲ್ಲಗೆ ಇಳಿ, ಕೂತ್ಕೊಂಡಾಗ ಮೆಲ್ಲಗೆ ಹಾಗೆ ಇಳಿ. ಹಾ, ಇದು ಮೆಲ್ಲ ಪಾಡ್ಲೆ, ಬಲ ಪಾಡೋಡು ಒಂದು ಆಲೋಚನೆ ಅವೇ. ಹಾಂ ಪಾಡ್ಲೆ, ಪಿರಾಗ ಪಾಡ್ಲೆ ಅಂಚು ಸರಿ ಅಂಚು ಓ ಇಂಚು ಅಲ್ಲಿ ಒಂದು ನೀರನ್ನು ಮುಟ್ಟಿಸಿ ಮುಟ್ಟಿಸಿ ಕೊಡುತ್ತೆ. ಸರಿ, ಎದ್ದು ನಿಂತುಕೊಳ್ಳಿ. ಅದನ್ನು ಹಿಡ್ಕೊಂಡೇ ನಿಂತುಕೊಳ್ಳಿ. ಆ ತಟ್ಟೆಯಲ್ಲಿ ಈ ತಟ್ಟೆಯಲ್ಲಿ ಈಗ ನಾವು ಕರು ಸಹಿತವಾದಂತಹ ಗೋವನ್ನು ದಾನ ಕೊಡುವುದು ಅಂತ ಹೇಳಿ ಅರ್ಥ. ಹಾಗೆ ಕಾಮಧೇನು ಮತ್ತು ಕಲ್ಪವೃಕ್ಷ ನಮಗೆ ಸಮಾನವಾದಂತಹ ಭಾವನೆ. ಆ ಮುಖೇನವಾಗಿ ಗೋವಿನಲ್ಲಿರತಕ್ಕಂತಹ 33 ಕೋಟಿ ದೇವತೆಗಳು ನಮಗೆ ಸುಪ್ರಸನ್ನರಾಗಿ ಅನುಗ್ರಹ ಮಾಡಿಸಿಕೊಡಬೇಕು ಅಂತ ಹೇಳಿಕೊಂಡು ಅಂಗಾರಕಗ್ರಹೇಣ ಯೋದೋಷ ತತ್ವೋಢಪರಿಹಾರಾಂಗಾರಕಗ್ರಹ ಪ್ರೀತ್ಯರ್ಥಂ ಯಥಾ ಶ್ರೀ ನಮಃ ಓಂ ತತ್ಸತ್. ಶುಕ್ರಗ್ರಹೇಣ ಯೋದೋಷ ತತ್ವೋಢಪರಿಹಾರ ಶುಕ್ರಗ್ರಹ ಪ್ರೀತ್ಯರ್ಥಂ ಯಥಾ ಶ್ರೀರಣ್ಯಂ ಬರ್ಬರಂ ಸಂಪ್ರದದೆ ಶ್ರೀ ನಮಃ ಓಂ ತತ್ಸತ್. ಚಂದ್ರಗ್ರಹೇಣ ಯೋದೋಷ ತತ್ವೋಢಪರಿಹಾರ ಇರುವಂತಹ ದೋಷಗಳಲ್ಲಿ ನಮಗೆ ಕುಂಭ ವಿವಾಹ, ಅರ್ಕ ವಿವಾಹ, ರಂಭಾ ವಿವಾಹ ಅನ್ನುವಂತಹ ವಿಷಯಗಳು ಜಾತಕದಲ್ಲಿ ಸಪ್ತಮ ಭಾವ, ಅಷ್ಟಮ ಭಾವ, ಹಾಗೆ ಸುಖ ಭಾವ ಅಂತ ಅಂದರೆ 4ನೇ ಭಾವ, 8ನೇ ಮನೆ, 7ನೇ ಮನೆಯಲ್ಲಿ ಈ ಗ್ರಹರಿದ್ದರೆ ವಿವಾಹಕ್ಕೆ ತೊಂದರೆ ಅನ್ನುವಂಥದ್ದು. ಹಾಗೆ ಆದಿತ್ಯನಿದ್ದರೆ ನಮಗೆ ರಂಭಾ ವಿವಾಹ ಅನ್ನುವಂಥದ್ದು ಮತ್ತು ಕುಮಾರಿಕೆಯರಿಗೆ, ಸುವಾಸಿನಿಯರಿಗೆ ರಂಭಾ ವಿವಾಹ. ಹಾಗೆ ಗಂಡು ಮಕ್ಕಳಿಗೆ ಅರ್ಕ ಅಂದರೆ ಎಕ್ಕಂಬಳೆ, ಎಕ್ಕೆ ಗಿಡದಲ್ಲಿ ವಿವಾಹ ಮಾಡುವಂಥದ್ದು. ಹಾಗೆ ಗಂಡಸರಿಗೆ ಪ್ರತಿಫಲವಾಗಿ ಅದರ ಪ್ರತಿರೋಧವಾಗಿ ರಂಭಾ ವಿವಾಹ ಮಾಡುವಂತಹ ಪದ್ಧತಿಯೂ ಕೂಡ ಇದೆ. ಹಾಗೆ ವಿಶೇಷವಾಗಿ ಕುಜನಿಗೆ, ಕುಜಗ್ರಹನು ಸಪ್ತಮ ಚತುರ್ಥ ಭಾವ ಅಂದರೆ ಸುಖಭಾವದಲ್ಲಿದ್ದರೆ ಅವರಿಗೆ ದ್ವಿವಿವಾಹ ಯೋಗ ಅಂದರೆ 2 ಮದುವೆಯ ಯೋಗ ಅಂತ ಸೂಚನೆ ಇದೆ. ಹಾಗೆ ಜ್ಯೋತಿಷ್ಯರ ನಿರ್ದೇಶಾನುಸಾರ ಕುಂಭಕ್ಕೆ ನಾವು ಮಹಾವಿಷ್ಣುವನ್ನು ಆವಾಹನೆ ಮಾಡಿಕೊಂಡು ಅವರವರ ಕುಲ ಸಂಪ್ರದಾಯ ಪ್ರಕಾರವಾಗಿ ಗೋತ್ರ ಬರಿಯನ್ನು ಹೇಳಿ ಧಾರಾ ವಿವಾಹ ಕಾರ್ಯಕ್ರಮವನ್ನು ಮಾಡಿ 2 ಮದುವೆಯ ದೋಷವನ್ನು ನಾವು ಇದರಲ್ಲಿ ಆವಾಹನೆ ಮಾಡಿಕೊಂಡು ಆ ದೋಷವನ್ನು ಒಂದು ವಿವಾಹದ ರೀತಿಯಲ್ಲಿ ನಾವು ಮುಗಿಸುವಂಥದ್ದು. ಹಾಗೆ ನಮ್ಮ ಕುಲಬದ್ಧತೆಯ ಪ್ರಕಾರವಾಗಿ ವೀಳ್ಯದೆಲೆ ಅಡಿಕೆಯನ್ನು ಹಿಡಿದುಕೊಂಡು ಧಾರಾ ಕಾರ್ಯಕ್ರಮವನ್ನು ಮಾಡಿ ಮಾಂಗಲ್ಯ ಧಾರಣೆಯನ್ನು ಕೂಡ ಮಾಡಿ ಆ ಮಾಲೆ, ವಿವಾಹ ಮಾಲೆಯನ್ನು ಕೂಡ ಛೇದ ಮಾಡಿಕೊಂಡು ಆ 1ನೇ ವಿವಾಹದ ಇರತಕ್ಕಂತಹ ದೋಷವನ್ನು ಕುಂಭದಲ್ಲಿ ಆವಾಹನೆ ಮಾಡಿಕೊಟ್ಟು ಆ ಕುಂಭವನ್ನು ಹಿಂದಕ್ಕೆ ಇಡುವುದರಿಂದ ಆ ದೋಷಗಳು ಪರಿಹಾರವಾಗ್ತದೆ ಅಂತ ಹೇಳಿ ಅರ್ಥ. ಹಾಗೆ ಅರ್ಕ ವಿವಾಹದಲ್ಲಿ ಎಕ್ಕೆ ಗಿಡವನ್ನು, ಹಾಗೆ ರಂಭಾ ವಿವಾಹದಲ್ಲಿ ಬಾಳೆ ಗಿಡವನ್ನು, ಹಾಗೆ ಕುಂಭ ವಿವಾಹದಲ್ಲಿ ಹೀಗೆ ಮಣ್ಣಿನ ಮಡಿಕೆಯ ಮುಖೇನವಾಗಿ ಮಹಾವಿಷ್ಣುವನ್ನು ಆವಾಹನೆ ಮಾಡಿಕೊಂಡು ಪೂಜೆ ಮಾಡುವುದರಿಂದ ಅವರಿಗೆ ವಿವಾಹದಲ್ಲಿ ಪ್ರತಿಬಂಧಕವಾಗಿ ಏನೊಂದು ತಡೆ ಉಂಟು ಅದೆಲ್ಲ ಪರಿಹಾರವಾಗಿ ಮುಂದಕ್ಕೆ ಅತೀ ಕ್ಷಿಪ್ರವಾಗಿ ಅನುರೂಪವರನೊಂದಿಗೆ ವಿವಾಹ ಭಾಗ್ಯ ಪ್ರಾಪ್ತಿಯಾಗಿ ತನ್ಮೂಲಕವಾಗಿ ಅವರ ದಾಂಪತ್ಯ ಜೀವನ ಸುಖಮಯವಾಗಿರ್ತದೆ ಅಂತ ಹೇಳುವಂತಹ ಶಾಸ್ತ್ರ ನಿರ್ಣಯ ಪ್ರಕಾರವಾಗಿ ನಾವು ಇವತ್ತು ಕುಂಭ ವಿವಾಹ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದರಿಂದ ಈ ಕಾರ್ಯಕ್ರಮವನ್ನು ಮಾಡಿದಂತಹ ಕುಮಾರಿ ರಂಜಿತಾ ಇವರಿಗೆ ಶೀಘ್ರವಾಗಿ ಅನುರೂಪವರ ಪ್ರಾಪ್ತಿಯಾಗಿ ದಾಂಪತ್ಯ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿಯಿಂದ ಆಯುರಾರೋಗ್ಯ ಅಷ್ಟೈಶ್ವರ್ಯದಿಂದ ಸಂತೋಷದಿಂದ ಜೀವನ ಮಾಡತಕ್ಕಂತಹ ಎಲ್ಲ ಯೋಗ ಭಾಗ್ಯಗಳು ಪ್ರಾಪ್ತಿಯಾಗಲಿ ಎಂಬುದಾಗಿ 2 ಮಾತು. ಓಂ ಸ್ವಸ್ತಿ.